ಹೌದು, ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ ಇಂದು ಮಧ್ಯಾಹ್ನ ಭೀಕರ ಅಪಘಾತ ಸಂಭವಿಸಿದ್ದು, ಒಂದೇ ಕುಟುಂಬದ 4 ಸಾವನ್ನಪ್ಪಿರುವ ಘಟನೆ ಸಕ್ಕರಗಿರಿ ನಗರಿ ಮಂಡ್ಯದಲ್ಲಿ ನಡೆದಿದೆ. ಅಂದಹಾಗೆ ಬೆಂಗಳೂರು ಮೂಲದ 64 ವರ್ಷದ ಚಂದ್ರಶೇಖರ್ ರಾಜೆ ಅರಸ್, 58 ವರ್ಷದ ಅವರ ಪತ್ನಿ ಸುವೇದಿನಿ, 53 ವರ್ಷದ ಸಹೋದರ ಸತ್ಯಾನಂದ ರಾಜೆ, 49 ವರ್ಷದ ಅವರ ಪತ್ನಿ ನಿಶ್ಚಿತ ಮೃತ ದುರ್ದೈವಿಗಳು. ಅಂದಹಾಗೆ 4 M9OU 4263 ನಂಬರ್ ಕಾರಿನಲ್ಲಿ ಬೆಂಗಳೂರಿನಿಂದ ಪಿರಿಯಾಪಟ್ಟಣ ತಾಲೂಕಿನ ಸಿಗೂರು ಗ್ರಾಮಕ್ಕೆ ಸಹೋದರ ಮಾವನ ಅಂತ್ಯ ಸಂಸ್ಕಾರಕ್ಕೆಂದು ತೆರಳಿದ್ದರು. ಆದರೆ ಎಕ್ಸ್‌ಪ್ರೆಸ್ ವೇನಲ್ಲಿ ಮಂಡ್ಯ ತಾಲೂಕಿನ ತೂಬಿನಕೆರೆ ಗ್ರಾಮದ ಬಳಿ ಟೋಲ್ ದರ ತಪ್ಪಿಸಲು ಎಕ್ಸ್‌ಪ್ರೆಸ್ ವೇನಲ್ಲಿ ಎಕ್ಸಿಟ್ನಲ್ಲಿ ತೆಗೆದುಕೊಳ್ಳಲು ಕಾರನ್ನು ಸ್ಲೋ ಮಾಡಿದ್ದಾರೆ. ಈ ವೇಳೆ ಹಿಂಬದಿಯಿಂದ ಅತಿ ವೇಗವಾಗಿ ಬಂದ M57E 1721 ಐರಾವತ ಬಸ್ ಏಕಾಏಕಿ ಡಿಕ್ಕಿ ಹೊಡೆದಿದೆ. ನಂತರ 500 ಮೀಟರ್ನಷ್ಟು ಕಾರನ್ನು ತಳ್ಳಿಕೊಂಡು ಹೋಗಿದೆ. ಡಿಕ್ಕಿ ರಭಸಕ್ಕೆ ಕಾರು ಸಂಪೂರ್ಣ ನುಜ್ಜುನುಜ್ಜಾಗಿದೆ. ಅಂದಹಾಗೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಈ ಹಿಂದೆ ಸಾಕಷ್ಟು ಅಪಘಾತಗಳು ಸಂಭವಿಸಿದ್ದವು. ಸಾವಿನ ಹೆದ್ದಾರಿ ಅಂತಲೇ ಎಕ್ಸ್‌ಪ್ರೆಸ್ ವೇ ಅಪಖ್ಯಾತಿ ಪಡೆದಿತ್ತು. ಆದರೆ ಅನಂತರ ಸಾಕಷ್ಟು ನಿಯಮವನ್ನ ಜಾರಿ ಮಾಡಿದ ನಂತರ ಅಪಘಾತಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿತ್ತು. ಈ ನಡುವೆ ಹಲವು ಕಡೆ ಎಕ್ಸ್‌ಪ್ರೆಸ್ ವೇನಲ್ಲಿ ಎಂಟ್ರಿ ಹಾಗೂ ಎಕ್ಸಿಟ್ ಪಾಯಿಂಟ್ ಕ್ಲೋಸ್ ಮಾಡಲಾಗಿದೆ. ಅಲ್ಲದೆ ಎಕ್ಸಿಟ್ ಪಾಯಿಂಟ್ ಅಗಲ ಕೂಡ ತುಂಬಾ ಕಡಿಮೆ ಇದೆ. ಈ ಬ್ಯಾಂಗ್ಳೂರು ಮೈಸೂರು ಆಕ್ಸೆಸ್ ಕಂಟ್ರೋಲ್ ಹೈವೇ ಏನಿದೆ, ಈ ಒಂದು ತೂಬಿನಕೆರೆ ಜಂಕ್ಷನ್ ಅಂತ, ಇಲ್ಲಿ ಒಂದು ಸುಮಾರು 11:15 11:45 ಸುಮಾರಿಗೆ ಒಂದು ಘಟನೆ ನಡೆದಿದೆ. ಏನಂದರೆ, ಒಂದು KSRTCದು ಐರಾವತ ಬಸ್ಸು ಮತ್ತು ಒಂದು ಟಾಟಾ ಒಂದು ಕಾರು, ಟಾಟಾ ಪಂಚ್ ಅಂತ, 2 ವೆಹಿಕಲ್ಸ್ ಮಧ್ಯೆ. 2 ವೆಹಿಕಲ್ಸು ಸಹ ಬ್ಯಾಂಗ್ಳೂರಿಂದ ಮೈಸೂರು ಕಡೆ ಹೋಗ್ತಾ ಇದ್ದಂಥ ಗಾಡಿಗಳಿವು. ಅದರಲ್ಲಿ ಏನು ಈ ಕಾರ್ನಲ್ಲಿದ್ದಂತಹ 4 ಜನ ಈಗ ಮರಣ ಹೊಂದಿದ್ದಾರೆ. ಅದರಲ್ಲಿ ಒಬ್ಬರು ಸ್ಥಳದಲ್ಲೇ ಡೆತ್ ಆಗಿದ್ದರೆ, ಇಬ್ಬರು ಬ್ರಾಡ್ ಡೆಡ್ ಅಂತ ಆಸ್ಪತ್ರೆಯಲ್ಲಿ ಹೇಳಲಾಗಿದೆ. ಇದ್ರ ಜೊತೆಗೆ ಇನ್ನೊಬ್ಬರು ಅಲ್ಲಿ ಟ್ರೀಟ್ಮೆಂಟ್ ಫಲಕಾರಿಯಾಗಿದೆ, ಅಲ್ಲಿ ಆಸ್ಪತ್ರೆಯಲ್ಲಿ ಡೆತ್ ಆಗಿ ಟೋಟಲಿ 4 ಜನ ಕಾರ್ನಲ್ಲಿದ್ದರು. 4 ಜನ ಅನ್ಫಾರ್ಚುನೇಟ್ಲಿ ಡೆತ್ ಆಗಿದೆ. ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದು ಅಂತೇಳಿದರೆ, ಮುಂದೆ ಕಾರ್ ಬರ್ತಾಯಿತ್ತು ಟುವಾರ್ಡ್ಸ್ ಬ್ಯಾಂಗ್ಳೂರು, JP ನಗರದವರಂತೆ. JP ನಗರದಿಂದ ಟುವಾರ್ಡ್ಸ್ ಪಿರಿಯಾಪಟ್ಟಣ ಹೋಗ್ತಾಯಿದ್ರು ಈ ರೂಟ್ನಲ್ಲಿ. ಹಿಂದೆಗಡೆ ಐರಾವತ ವೆಹಿಕಲ್ ಬರ್ತಾಯಿದೆ. ಇಲ್ಲೊಂದು ಎಕ್ಸಿಟ್ ಇದೆ. ಮೋಸ್ಟ್ಲಿ ಅವರು ಎಕ್ಸಿಟ್ನ ಸಡನ್ನಾಗಿ ನೋಡಿ ತಗೊಳ್ಳಿಕ್ಕೆ ಮೇಲ್ನೋಟಕ್ಕೆ ಆ ಥರ ಅನಿಸ್ತಾ ಇದೆ. ಬಟ್ ವಿವರವಾಗಿ ಆಮೇಲೆ ಇನ್ವೆಸ್ಟಿಗೇಷನ್ ಆದಮೇಲೆ ಗೊತ್ತಾಗ್ತದೆ. ಈ ಎಕ್ಸಿಟ್ ತಗೊಳ್ಳಿಕ್ಕೋಸ್ಕರ ಸಡನ್ನಾಗಿ ಎಕ್ಸಿಟ್ನ ನೋಡಿದಂಥವ್ರು ಸ್ಲೋ ಮಾಡ್ದಂಗೆ ಕಾಣಿಸ್ತಾ ಇದೆ. ಯಾಕೆಂದರೆ ಈ ಬ್ರೇಕ್ ಮಾರ್ಕ್ ನಮಗೆ ಇಲ್ಲಿ ಕಾಣಿಸ್ತಾ ಇದೆ. ಅದು 4 ವೀಲರ್ದೇನು ಕಾರ್ದಿತ್ತು ಅದು. ಸೊ ಸೆಕೆಂಡ್ ಲೈನಲ್ಲಿ ಬರ್ತಾ ಇದ್ದಾರೆ. ಅದು ಕಾರು ಬ್ರೇಕ್ ಆದ ತಕ್ಷಣ ಹಿಂದೆಗಡೆಯಿಂದ ಬರ್ತಿದ್ದಂತಹ ಐರಾವತ ಹೊಡೆದು ಅಲ್ಲಿಂದ ಐರಾವತ ವೆಹಿಕಲ್ ಸಾಕಷ್ಟು ಮೀಟರ್ಸ್ ಮುಂದೆಗಡೆ ಡ್ರ್ಯಾಗ್ ಮಾಡ್ಕೊಂಡು ಹೋಗಿ ಈ ಒಂದು ಘಟನೆ ಆಗಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದರಿಂದಾಗಿ ಕೂಡ ಅಪಘಾತಗಳು ಹೆಚ್ಚಾಗಲು ಕಾರಣವಾಗಿವೆ. ಇನ್ನು ಅಪಘಾತ ನಂತರ ದಕ್ಷಿಣ ವಲಯ DIG ಡಾಕ್ಟರ್ ಬೋರಲಿಂಗಯ್ಯ, SP ಮಲ್ಲಿಕಾರ್ಜುನ ಬಾಲದಂಡಿ ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂಬಂಧ ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಒಟ್ಟಾರೆ ಅಂತ್ಯ ಸಂಸ್ಕಾರಕ್ಕೆಂದು ಹೊರಟವರು ಸಾವಿನ ಮನೆ ಸೇರಿರೋದು ಮಾತ್ರ ದುರಂತವೇ ಸರಿ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.